Yes. Hello everyone. I am Pooja. Welcome to Commerce Mind YouTube channel. So last session ಅಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ 2000 2025 ನಿಮ್ಮ ಕೆಸೆಟ್ ಏನಾಯ್ತು ನವೆಂಬರ್ ಸೆಕೆಂಡ್. ಸೊ ಅದ್ರದ್ದು ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ವಿ. ಓಕೆ. ಸೊ ಪಾರ್ಟ್ 1 ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿ ಅಪ್ ಟು 1 ಇಂದ 10 ಕ್ವೆಶನ್ಸ್ ವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದೆ ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಆಫ್ ಈಚ್ ಆಪ್ಷನ್ಸ್. ಸೊ ನೆಕ್ಸ್ಟ್ ನಾವು 11th ಕ್ವೆಶನ್ಗೆ ಮೂವ್ ಆನ್ ಆಗೋಣ. ಓಕೆ. ಸೊ ಯಾಕೆ ಅಂತಂದ್ರೆ ನಾವು ಯಾವುದೇ ಒಂದು ಕ್ವೆಶನ್ ನ ಸಾಲ್ವ್ ಮಾಡ್ತಾ ಇದ್ವಿ, ಕ್ವೆಶನ್ ಆನ್ಸರ್ ಸಾಲ್ವ್ ಮಾಡ್ತಾ ಇದ್ವಿ ಅಂದ್ರೆ ನಾವು ಇನ್ ಡೀಟೇಲ್ ಆಗಿ ಅದರ ಎಕ್ಸ್ಪ್ಲನೇಷನ್ಸ್ ಅನ್ನ ನೋಡ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಸೇಮ್ ಕ್ವೆಶನ್ಸ್ ರಿಪೀಟ್ ಆಗಿಲ್ಲ ಅಂದ್ರೂ ಆಪ್ಷನ್ಸ್ ಅಲ್ಲಿ ಇರುವಂತಹ ಕೆಲವೊಂದು ಕಾನ್ಸೆಪ್ಟ್ ಕ್ವೆಶನ್ ಆಗಿ ಬಂದು ರಿಪೀಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದನ್ನು ನಾವು ಡೀಟೇಲ್ ಆಗಿ ಇದೇ ಆನ್ಸರ್ ಅಂತ ನೋಡ್ಕೊಂಡು ಹೋಗೋದಕ್ಕಿಂತ ಅದ್ ಯಾಕೆ ಆನ್ಸರು, ಸೊ ಅದರ 360 ಡಿಗ್ರಿಲಿ ನಾವು ಅದನ್ನ ಸ್ಟಡಿ ಮಾಡ್ತಾ ಹೋದ್ರೆ ಅದೇ ನಮ್ಗೆ ಮುಂದೆ ಯಾವುದೇ ಎಕ್ಸಾಮ್ಸ್ ಗಳಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಮೈ ಮೋಟಿವ್. ಓಕೆ. ಸೊ ನೆಕ್ಸ್ಟ್ 11th ಕ್ವೆಶನ್ ಓದ್ತಾ ಹೋಗೋಣ. ಸೊ ಮಿಸ್ಟರ್ ಎ ಆನ್ ಇಂಡಿಯನ್ ರೆಸಿಡೆಂಟ್ ವಿನ್ಸ್ ₹10,000 ಇನ್ ಲಾಟ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಅ ಟ್ರೂ? ಯಾವುದು ಕರೆಕ್ಟ್ ಇದೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಮಿಸ್ಟರ್ ಎ ಅಂತಕ್ಕಂಥ ಇಂಡಿಯನ್ ರೆಸಿಡೆಂಟ್ ಆಗಿದ್ದಾನೆ, ಅವನು ಲಾಟ್ರಿ ಆಡಿ ಸೊ 10,000 ಅನ್ನ ವಿನ್ ಆಗಿದ್ದಾನೆ ಆ ಗೇಮ್ ಅಲ್ಲಿ. ಸೊ ವಿಚ್ ಸ್ಟೇಟ್ಮೆಂಟ್ ಇಸ್ ರೈಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆಪ್ಷನ್ 1, ಟ್ಯಾಕ್ಸ್ ಇಸ್ ಡಿಡಕ್ಟಬಲ್ ಅಂಡರ್ ಸೆಕ್ಷನ್ 194B at a 30%. And option number 2 is the tax is deductible under section 194B at a 30.9%. So no tax is deductible also. Next, option number 4 is tax is deductible under source ಅಂತ ಕೊಟ್ಟಿದ್ದಾರೆ. Okay, the right answer is option number 3. No tax deductible at a source. ಓಕೆ. ಸೊ ಯಾವುದೇ ಟ್ಯಾಕ್ಸ್ ಅನ್ನು ನಾವು ಪ್ರಿವಿಯಸ್ ಅಲ್ಲಿ ಡಿಡಕ್ಟ್ ಮಾಡಲ್ಲ. ಸೊ ಯಾಕೆ ಅಂತ ನೋಡೋದಾದ್ರೆ, ಸೊ ನೋಡಿ, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎ ಅಂತಕ್ಕಂಥವ್ನು ಓನ್ 10,000 ಇನ್ ಲಾಟ್ರಿ. ಸೆಕ್ಷನ್ ಅಕಾರ್ಡಿಂಗ್ ಟು ಸೆಕ್ಷನ್ 194B ಅಪ್ಲೈಸ್ ಟು ಲಾಟ್ರಿ ವಿನ್ನಿಂಗ್ಸ್. ಸೊ TDS is deducted only if winning more than 10,000. ಸೊ ನಮ್ಗೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? ಎಕ್ಸಾಕ್ಟ್ 10,000 ಅನ್ನ ಕೊಟ್ಟಿದ್ದಾರೆ. ಸೊ ಇಯರ್ ಅಮೌಂಟ್ ಈಸ್ ಎಕ್ಸಾಕ್ಟ್ಲಿ rupees 10,000 is not more. Okay. So TDS will not be deducted. Isn't it? So clear ಆಯ್ತು ಅಂತ ಅನ್ಕೊಂತೀನಿ. So next question. Yes. Question number 12. ICDS 8 deals with. ಸೊ ಫಸ್ಟ್ ನಮ್ಗೆ ICDS ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ICDS ಸ್ಟ್ಯಾಂಡ್ ಫಾರ್ ಇನ್ಕಮ್ ಕಂಪ್ಯೂಟೇಷನ್ ಅಂಡ್ ಡಿಸ್ಕ್ಲೋಸರ್ ಸ್ಟ್ಯಾಂಡರ್ಡ್ಸ್. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ ಫುಲ್ ಫಾರ್ಮ್ ನ, ಮತ್ತೆ ಯಾವ್ದಾದ್ರು ಎಕ್ಸಾಮ್ಸ್ಗೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇನ್ಕಮ್ ಕಂಪ್ಯೂಟೇಷನ್ ಅಂಡ್ ಡಿಸ್ಕ್ಲೋಸ್ ಸ್ಟ್ಯಾಂಡರ್ಡ್ಸ್. ಓಕೆ. ಸೊ ದಿಸ್ ಆರ್ ರೂಲ್ಸ್ ಫಾರ್ ವಾಟ್? ಫಾರ್ ಕಂಪ್ಯೂಟಿಂಗ್ ಇನ್ಕಮ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಓಕೆ. ಸೊ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಇನ್ಕಮ್ ಅನ್ನ ಕಂಪ್ಯೂಟ್ ಮಾಡೋದಕ್ಕೆ ಇರುವಂತಹ ಒಂದು ರೂಲ್ಸ್ ಅನ್ನ ನಾವೇನಂತ ಕರಿತೀವಿ? ICDS ಅಂತ ಕರಿತೀವಿ. ಇನ್ಕಮ್ ಕಂಪ್ಯೂಟೇಷನ್ ಅಂಡ್ ಡಿಸ್ಕ್ಲೋಸರ್ ಸ್ಟ್ಯಾಂಡರ್ಡ್ಸ್. ಓಕೆ. ಸೊ ಇದು ಏನನ್ನ ಡೀಲ್ ಮಾಡುತ್ತೆ ಅಂತ ನಿಮ್ಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ದ ಹ್ಯಾಸ್ ICDS 8 ಡೀಲ್ಸ್ ವಿತ್ ವಾಟ್ ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ವೆದರ್ ಗವರ್ನಮೆಂಟ್ ಗ್ರಾಂಟ್ಸ್ ಆರ್ ಸೆಕ್ಯೂರಿಟಿನ, ಸೊ ರೆವಿನ್ಯೂ ರೆಕಗ್ನೈಸೇಷನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ ನಿಮ್ಗೆ ಕ್ವಶನ್. ಓಕೆ. ಸೊ ದ ರೈಟ್ ಆನ್ಸರ್ ಇಸ್ ಸೆಕ್ಯೂರಿಟಿ. ಓಕೆ. ಸೊ ICDS 8 specifically deals with the securities. Okay, which includes shares, debentures, bonds, etc. ಸೆಕ್ಯೂರಿಟೀಸ್ ಒಳಗಡೆ ಯಾವೆಲ್ಲ ಬರುತ್ತೆ ಇನ್ಸ್ಟ್ರೂಮೆಂಟ್ಸ್, ಸೊ ಅದನ್ನ ಡೀಲ್ಸ್ ಮಾಡೋದು ICDS 8. ಓಕೆ. ಇಟ್ ಎಕ್ಸ್ಪ್ಲೈನ್ ಹೌ ಟು ವ್ಯಾಲ್ಯೂ ಅಂಡ್ ರೆಕಗ್ನೈಸ್ ಇನ್ಕಮ್ ಆರ್ ಲಾಸ್ ಫ್ರಮ್ ಅ ಸೆಕ್ಯೂರಿಟಿ. ಕ್ಲಿಯರ್? ಸೊ ಯಾವ ತರ ನಾವು ಇನ್ಕಮ್ ಆಗಿದ್ಯಾ ಅಥವಾ ನಮ್ಗೆ ಲಾಸ್ ಆಗಿದ್ಯಾ ಸೆಕ್ಯೂರಿಟೀಸ್ ಇಂದ ಅಂತ ಒಂದು ಎಕ್ಸಾಕ್ಟ್ ವ್ಯಾಲ್ಯೂನ ಕರೆಕ್ಟ್ ಆಗಿ ತಿಳ್ಕೊಳ್ಳೋದಿಕ್ಕೆ ಇದೇನ್ ಮಾಡುತ್ತೆ? ICDS 8 ಡೀಲ್ಸ್ ಅನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಅ ಕಂಪನಿ ಹೋಲ್ಡ್ ಅ ಶೇರ್ ಆಸ್ ಅ ಇನ್ವೆಂಟರಿ, ICDS 8 tells how to record them at actual cost or net realizable value, whichever is lower. ಸೊ ಅದಕ್ಕೆ ಇದೇನ್ ಮಾಡುತ್ತೆ? ICDS 8 ಹೆಲ್ಪ್ಫುಲ್ ಆಗಿದೆ. ಸೊ ಕ್ಲಿಯರ್?
So ICDS 8 deals with what? It deals with securities. Yes. So next question number 30. As per Section 60 of the Income Tax Act 1961, income is clubbed if ಅಂತ ಕೇಳ್ತಾ ಇದ್ದಾರೆ. Okay, according to the Income Tax Act 1961, so Section 60 ನಲ್ಲಿ ಇನ್ಕಮ್ ಕ್ಲಬ್ಡ್ ಅಂದ್ರೆ ಏನಿರುತ್ತೆ ಅದ್ರೊಳಗಡೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ನೋಡಿ, ಅಸೆಟ್ಸ್ yielding income is transferred as recoverable assets transfer. And option number 2 is the income is transferred without transferring assets yielding income. Option number 3 is the assets yielding income is transferred as irrecoverable transfer. Option number 4 is none of the above. This is the question. Okay, the right answer is the income is transferred without transferring assets yielding the income. ಮ್ಯಾಮ್ ಇದು ಯಾವ ತರ? ಸಿ ಒಂದು ಎಕ್ಸಾಂಪಲ್ ಹಾಕಿದೀನಿ, ಅದನ್ನ ಓದೋದಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಇನ್ಕಮ್ ನ ಟ್ರಾನ್ಸ್ಫರ್ ಮಾಡ್ತಾರೆ, ಬಟ್ ವಿತೌಟ್ ಟ್ರಾನ್ಸ್ಫರಿಂಗ್ ಅಸೆಟ್ಸ್. ಯಾವ ಅಸೆಟ್ಸ್ ಇನ್ಕಮ್ ಅನ್ನ ಕೊಡ್ತಾ ಇರುತ್ತೆ, ಸೊ ಆ ಅಸೆಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಲ್ಲ, ಜಸ್ಟ್ ಅದರಿಂದ ಬಂದಿರುವಂತಹ ಇನ್ಕಮ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ದಟ್ ಈಸ್ ವಾಟ್ ಇನ್ಕಮ್ ಇಸ್ ಕ್ಲಬ್ಡ್ ಅಂಡ್ ಎಸ್ ಅಕಾರ್ಡಿಂಗ್ ಟು ದ ಸೆಕ್ಷನ್ 60 of the Income Tax Act 1961. Okay, so see, Section 60 of the Income Tax Act 1961 says, if a person transfer income to someone else but does not transfer, okay, the ownership of the assets that give that income, then that income is still taxed, okay, clubbed in the hands of the original owner. ಸೊ ಆ ಒರಿಜಿನಲ್ ಓನರ್ ಅದರಿಂದ ಬಂದಿರುವಂತಹ ಅಂತಂದ್ರೆ ಯಾವ ಅಸೆಟ್ಸ್ ಇಂದ ಇನ್ಕಮ್ ಬರ್ತಾ ಇದೆ, ಆ ಬಂದಿರುವಂತಹ ಇನ್ಕಮ್ ಮಾತ್ರ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ, ಆ ಅಸೆಟ್ಸ್ ಅವನು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಓಕೆ, ಸೊ ಅದರಿಂದ ಆ ಅಸೆಟ್ಸ್ ಯಾರ ಹತ್ರ ಒರಿಜಿನಲ್ ಓನರ್ ಇರ್ತಾರೆ ಅವರಿಂದ ಟ್ಯಾಕ್ಸ್ ಆಗುತ್ತೆ. ಅದು ಯಾರಿಗೆ ಆ ಅಸೆಟ್ಸ್ ಇಂದ ಅವ್ನು ಇನ್ಕಮ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ ಆ ವ್ಯಕ್ತಿಗೆ ಅದು ಟ್ಯಾಕ್ಸ್ ಆಗಲ್ಲ. ಒರಿಜಿನಲ್ ಓನರ್ ಯಾರಿರ್ತಾರೆ ಅವರೇ ಟ್ಯಾಕ್ಸ್ ನ ಪೇ ಮಾಡಬೇಕು. ಇಸ್ಂಟ್ ಇಟ್? ಸೊ ಎಕ್ಸಾಂಪಲ್ ನೋಡಿ, Mr. A owns a house property. He say, I will give the rent income to my friend Mr. B. Okay, so A ಅಂತಕ್ಕಂಥವನು ತಂದೆ ಆದ ಒಂದು ಹೌಸ್ ಪ್ರಾಪರ್ಟಿನ ಹೊಂದಿದ್ದಾನೆ. ಸೊ ಅವನು ಹೇಳ್ತಾನೆ, ನಾನು ಅದರಿಂದ ಬಂದಿರುವಂತಹ ರೆಂಟ್ ಆ ಇನ್ಕಮ್ ಏನಿದೆ ಅದನ್ನ ನನ್ನ ಫ್ರೆಂಡ್ ಆಗಿರುವಂತಹ ಮಿಸ್ಟರ್ ಬಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ, ಕೊಡ್ತೀನಿ. ಬಟ್ ಹೌಸ್ ಅಂದ್ರೆ ಅಸೆಟ್ಸ್ ಇಟ್ ಸ್ಟಿಲ್ ಬಿಲಾಂಗ್ಸ್ ಟು ಹೂಮ್? ಯಾರ ಹತ್ರನೇ ಇದೆ ಅದು? ಮಿಸ್ಟರ್ ಎ ಹತ್ರನೇ ಇದೆ. Isn't it? So that rent income will still be taxed in Mr. A and not in the Mr. B ಗೆ ಅದರಿಂದ ಬಂದಿರುವಂತಹ ಇನ್ಕಮ್ ಅಷ್ಟೇ ಅವನು ಟ್ರಾನ್ಸ್ಫರ್ ಮಾಡಿದ್ದಾನೆ. ಸೊ ಅಲ್ಲಿ ಆ ಹೌಸ್ ಪ್ರಾಪರ್ಟಿಯಿಂದ ಬಂದಿರುವಂತಹ ರೆಂಟ್ ಮಾತ್ರ ಅವನು ಟ್ರಾನ್ಸ್ಫರ್ ಮಾಡಿದ್ದಾನೆ, ಹೌಸ್ ಪ್ರಾಪರ್ಟಿನ ಅವನೇನ್ ಟ್ರಾನ್ಸ್ಫರ್ ಮಾಡಿಲ್ಲ. ಓಕೆ, ಯಾವ್ದು ಅಸೆಟ್ಸ್ ಯಾವ್ದು ಇನ್ಕಮ್ ನ ಜನರೇಟ್ ಮಾಡ್ತಾ ಇದೆ ಆ ಅಸೆಟ್ಸ್ ಅವ್ನು ಸೇಲ್ ಮಾಡಿಲ್ಲ, ಅಂದ್ರೆ ಟ್ರಾನ್ಸ್ಫರ್ ಮಾಡಿಲ್ಲ, ಕೊಟ್ಟಿಲ್ಲ. ಸೊ ಅದರಿಂದ ಬಂದಿರುವಂತ ಇನ್ಕಮ್ ಮಾತ್ರ ಮಿಸ್ಟರ್ ಬಿಗೆ ಕೊಟ್ಟಿದ್ದಾನೆ. ಸೊ ಇನ್ಕಮ್ ಕೊಟ್ಟಿದ ಮಾತ್ರಕ್ಕೆ ಅವ್ನಿಗೆ ಟ್ಯಾಕ್ಸ್ ಆಗಲ್ಲ. ಸೊ ಅದರ ಒರಿಜಿನಲ್ ಅಸೆಟ್ಸ್ ಒರಿಜಿನಲ್ ಓನರ್ ಯಾರಿರ್ತಾರೆ ಅವರು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಕೇಸಲ್ಲಿ ಯಾರು ಪೇ ಮಾಡ್ಬೇಕಾಗತ್ತೆ? ಮಿಸ್ಟರ್ ಇ ಪೇ ಮಾಡ್ಬೇಕಾಗತ್ತೆ. If income is transferred without transferring the assets, the income is clubbed with the transferor, original owner. Okay. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 14th. ಮ್ಯಾಚ್ ದ ಫಾಲೋವಿಂಗ್ ಅಂಡ್ ಚೂಸ್ ಕರೆಕ್ಟ್ ಆನ್ಸರ್. ಓಕೆ, ಸೊ ಯಾವ್ದು ಕರೆಕ್ಟ್ ಆನ್ಸರ್ ಇದೆ? ಎಸ್, ನೋಡ್ತಾ ಹೋಗೋದಾದ್ರೆ ಲಿಸ್ಟ್ 1 ಮ್ಯಾಚ್ ವಿತ್ ಲಿಸ್ಟ್ ಬಿ. ಓಕೆ, ಸೊ ಮ್ಯಾಚ್ ದ ಫಾಲೋವಿಂಗ್ ನೀವು ಮ್ಯಾಚ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಮ್ಯಾಚ್ ಮಾಡ್ಬೇಕಂತಂದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಸೆಕ್ಷನ್ಸ್ ಗಳು ಗೊತ್ತಿರ್ಲೇಬೇಕಾಗತ್ತೆ. ಓಕೆ, ಸೊ ತುಂಬಾ ಫೆಮಿಲಿಯರ್ ಯಾವ್ದಿರುತ್ತೆ ಸೆಕ್ಷನ್ಸ್ ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ಸೆಕ್ಷನ್ 10 ಅಂದ ತಕ್ಷಣನೇ ಟ್ಯಾಕ್ಸ್ ಬೇಸಿಕ್ ಆಗಿ ನಾವು ಟ್ಯಾಕ್ಸ್ ಓದಿದೀವಿ, ಬೇಸಿಕ್ ಟ್ಯಾಕ್ಸ್ ಗೊತ್ತು ಅಂದ್ರೆ ಸೊ ಅದ್ರ ಪ್ರತಿಯೊಬ್ಬರಿಗೂ ಇಲ್ಲಿ ಕೊಟ್ಟಿರುವಂತಹ 3 ಸೆಕ್ಷನ್ಸ್ ಗಳು ಗೊತ್ತಿರುತ್ತೆ. ಸೆಕ್ಷನ್ 10 ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ, ಬಿಕಾಸ್ ಅದು ಬೇಸಿಕ್ ಟರ್ಮ್ಸ್ ಅದ್ರ ಡೆಫಿನೇಷನ್ಸ್ ಆಫ್ ಟ್ಯಾಕ್ಸ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಎಲ್ಲ ನೀವು ಯಾವ್ದೇ ಆದ ಬುಕ್ ತೆಗೆದು ನೋಡಿ, ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಟ್ಯಾಕ್ಸ್ ಅಂತ ಇರುತ್ತಲ್ಲ ಅಲ್ಲೇ ಇರುತ್ತೆ ನಿಮ್ಗೆ. ಸೆಕ್ಷನ್ 10 ಅಂದ ತಕ್ಷಣ ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ನೆನಪಾಗಬೇಕು. ಸೊ ನೆಕ್ಸ್ಟ್ ಸೆಕ್ಷನ್ 32 ಅಂತ ತಕ್ಷಣನೇ ಇಸ್ ಕಮ್ಸ್ ಅಂಡರ್ ಟು ಡಿಪ್ರಿಶಿಯೇಷನ್. ಓಕೆ, ನೆಕ್ಸ್ಟ್ ಸೆಕ್ಷನ್ 45 ಅಂತಂದಾಗ ದಿಸ್ ಇಸ್ ದ 4th ಹೆಡ್ ಆಫ್ ದ ಇನ್ಕಮ್ ಟ್ಯಾಕ್ಸ್.
ಓಕೆ. ಹೆಡ್ ಆಫ್ ಟ್ಯಾಕ್ಸ್ ಅಂತ ಬಂದಾಗ ನಿಮ್ಗೆ 5 ಹೆಡ್ಸ್ ಬರುತ್ತೆ. ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ. ಎಸ್, ಫಸ್ಟ್ head is income from salary, and second one is income from house property, and third one is income from business and profession, and the fourth one is income from capital gain, and the fifth one is other sources. ಓಕೆ. ಸೊ ಈ ತರ ನಿಮ್ಗೆ ಸೆಕ್ಷನ್ಸ್ ಗಳಿದೆ. ಓಕೆ. ಎಸ್. ಸೊ ನಿಮ್ಗೆ ಸೆಕ್ಷನ್ 45 ಅಂದ ತಕ್ಷಣನೇ ಕ್ಯಾಪಿಟಲ್ ಗೇನ್ ನೆನಪಾಗ್ಬೇಕು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನಿಮ್ಗೆ ಸೆಕ್ಷನ್ 288B ಅಂತಂದ ತಕ್ಷಣ ಇದು ರೌಂಡೆಡ್ ಆಫ್ ಅ ಟ್ಯಾಕ್ಸ್. ಓಕೆ. ಸೊ ಡಿಪ್ರಿಸಿಯೇಷನ್ ಅಂದ ತಕ್ಷಣನೇ ನಿಮ್ಗೆ ಸೆಕ್ಷನ್ 32 ನೆನಪಾಗ್ಬೇಕು. ಡಿಡಕ್ಷನ್ ಫಾರ್ ಅ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅ ಬಿಸ್ನೆಸ್ ಲೈಕ್ ಮಷಿನರಿ, ಬಿಲ್ಡಿಂಗ್ಸ್. ಓಕೆ. ಸೊ ರೌಂಡಿಂಗ್ ಆಫ್ ಅಂತಂದ್ರೆ ಟ್ಯಾಕ್ಸ್ ಪೇಬಲ್ ರೀಫಂಡೇಬಲ್ ಅಂದ್ರೆ ನಿಯರೆಸ್ಟ್ 10 ವರ್ಗು ನಾವು ಆ ಟ್ಯಾಕ್ಸ್ ಏನಿದೆ ಟ್ಯಾಕ್ಸ್ ಪೇಮೆಂಟ್, ಸೊ ಆ ಟ್ಯಾಕ್ಸ್ ಪೇಯಬಲ್ ನ ಅಥವಾ ರೀಫಂಡೇಬಲ್ ನ ರೌಂಡ್ ಅಪ್ ಮಾಡ್ಕೊಂತೀವಿ. ಓಕೆ. ನಿಯರೆಸ್ಟ್ 10 ವರ್ಗು. ನೆಕ್ಸ್ಟ್ ಎಕ್ಸಂಪ್ಟೆಡ್ ಇನ್ಕಮ್. ಸೆಕ್ಷನ್ 10 ಇಸ್ ಎಕ್ಸಂಪ್ಟೆಡ್ ಇನ್ಕಮ್. ಓಕೆ. ಅಂದ್ರೆ ಲಿಸ್ಟ್ ಇನ್ಕಮ್ಸ್ ನಾಟ್ ಟ್ಯಾಕ್ಸಬಲ್ ಲೈಕ್ ಅಗ್ರಿಕಲ್ಚರ್, ಗ್ರಾಜ್ಯುಟಿ, ಮತ್ತೆ ನಿಮ್ಮ ಡೊಮೆಸ್ಟಿಕ್ ಫಾರ್ಮ್ ಇಂದ ನೀವು ಕಲೆಕ್ಟ್ ಮಾಡ್ಕೊಂಡಿರುವಂತಹ ಡಿವಿಡೆಂಟ್. ಓಕೆ. ಹಂಗೆ ಸಾಕಷ್ಟು ನಿಮ್ಗೆ ಸೆಕ್ಷನ್ 10 ಅಲ್ಲಿ ಎಕ್ಸಂಪ್ಟೆಡ್ ಇನ್ಕಮ್ ಲಿಸ್ಟ್ ಬರುತ್ತೆ. ಸೊ ಅದೆಲ್ಲ ಎಕ್ಸಂಪ್ಟೆಡ್ ಇನ್ಕಮ್ ಅಂದ್ರೆ ಅದಕ್ಕೆ ಯಾವ್ದಕ್ಕೂ ಟ್ಯಾಕ್ಸ್ ನ ಪೇ ಮಾಡಂಗಿಲ್ಲ. ಇಟ್ಸ್ ನಾಟ್ ಟ್ಯಾಕ್ಸಬಲ್. ಸೊ ನೆಕ್ಸ್ಟ್ 45 ಇಸ್ ದ ಕ್ಯಾಪಿಟಲ್ ಗೇನ್. ಎಸ್. ಸೊ ಐ ಹೋಪ್ ಈ ಕ್ವೆಶನ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್, among the following is or not a progressive tax. ಸೊ ಯಾವ್ದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆ. ವಿಚ್ ಇಸ್ ನಾಟ್. ಎಸ್. ಫಸ್ಟ್ ನಿಮ್ಗೆ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಆಪ್ಷನ್ಸ್ ನೋಡ್ಬಿಡೋಣ. ಸೊ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇಸ್ ದ ಕಸ್ಟಮ್ ಡ್ಯೂಟಿ, ಆಪ್ಷನ್ ಸಿ ಇಸ್ ದ GST, ಆಪ್ಷನ್ ಡಿ ಇಸ್ ದ ಸೇಲ್ಸ್ ಟ್ಯಾಕ್ಸ್. ಈ ತರ ನಿಮ್ಗೆ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ನಾಟ್ ಅ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ. ದೇ ಕ್ಲಿಯರ್ಲಿ ಮೆನ್ಷನ್ ನಾಟ್ ಅ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಮೆಥಡ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಪ್ರೋಗ್ರೆಸಿವ್, ರಿಗ್ರೆಸಿವ್, ಡಿಗ್ರೆಸಿವ್ ಅಂತ ನಮ್ಮ 4-5 ಟೈಪ್ ಬರುತ್ತೆ. ಸೊ ನಿಮ್ಗೆ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಸಿ, ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತಂದ್ರೆ ಟ್ಯಾಕ್ಸ್ ರೇಟ್ ಇನ್ಕ್ರೀಸಸ್ ಆಸ್ ಅ ಇನ್ಕಮ್ ಇನ್ಕ್ರೀಸಸ್. ಓಕೆ. ಸೊ ಇನ್ಕಮ್ ಜಾಸ್ತಿ ಆಗ್ತಾ ಆಗ್ತಾ ಟ್ಯಾಕ್ಸ್ ರೇಟ್ ಏನಾಗ್ತಾ ಇರುತ್ತೆ? ದಟ್ಸ್ ಆಲ್ಸೋ ಇನ್ಕ್ರೀಸ್. ಇನ್ಕಮ್ ಜಾಸ್ತಿ ಆಗ್ತಾ ಆಗ್ತಾ ಇನ್ಕ್ರೀಸ್ ಆಗ್ತಾ ಆಗ್ತಾ ಟ್ಯಾಕ್ಸ್ ರೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನ ಏನಂತ ಕರೀತಾರೆ? ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ಯಾವ್ದಿದೆ? ಎಕ್ಸಾಂಪಲ್ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದ ತಕ್ಷಣನೇ ನಿಮ್ಗೆ ಯಾವ್ದು ನೆನಪಾಗ್ಬೇಕು? ಇನ್ಕಮ್ ಟ್ಯಾಕ್ಸ್ ನೆನಪಾಗ್ಬೇಕು. ಓಕೆ. ಅಂತಂದ್ರೆ ರಿಚ್ ಪೀಪಲ್ ಪೇ ಮೋರ್ ಪರ್ಸೆಂಟೇಜ್. ಅವ್ರಿಗೆ ಜಾಸ್ತಿ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ. ಯಾಕೆ? ಅವ್ರ ಇನ್ಕಮ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಯಾರ್ದು ಇನ್ಕಮ್ ಜಾಸ್ತಿ ಆಗ್ತಾ ಇರುತ್ತೆ ಅವ್ರು ಜಾಸ್ತಿ ಟ್ಯಾಕ್ಸ್ ರೇಟ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ದಟ್ ಈಸ್ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪ್ರೋಗ್ರೆಸಿವ್ ಟ್ಯಾಕ್ಸ್. ಸೊ ನಾಟ್ ಅ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದ್ರೆ ಸೇಮ್ ರೇಟ್ ಫಾರ್ ಎವ್ರಿ ಒನ್. ಅವರು ವೆದರ್ ರಿಚ್ ಆದ್ರೂ ಆಗ್ಲಿ ಪುವರ್ ಆದ್ರೂ ಆಗ್ಲಿ ಟ್ಯಾಕ್ಸ್ ರೇಟ್ ಏನಿರುತ್ತೆ ಸೇಮ್ ಇರುತ್ತೆ. ಸೊ ಅವ್ರನ್ನ ಸೊ ದಟ್ಸ್ ಆಲ್ ಕಮ್ಸ್ ಅಂಡರ್ ದ ನಾನ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಓಕೆ. ಸೊ ಆಪ್ಷನ್ ಬಿ ಇಸ್ ಕಸ್ಟಮ್ ಡ್ಯೂಟಿ. ಸೊ ಅಂದ್ರೆ ಯಾವ್ದೆಲ್ಲ ಇಂಪೋರ್ಟ್ ಮಾಡ್ಕೊಂತೀರಾ ಗುಡ್ಸು ಅದಕ್ಕೆಲ್ಲ ಸೇಮ್ ರೇಟ್ ಇರುತ್ತೆ. ಸೊ ನೀವು ರಿಚ್ ಆದ್ರೂ ಆಗಿರ್ಲಿ ಪುವರ್ ಆದ್ರೂ ಆಗಿರ್ಲಿ, ಬಟ್ ನೀವು ಇಂಪೋರ್ಟ್ ಮಾಡ್ಕೊಂತಾ ಇದ್ದೀರಾ ಗುಡ್ಸ್, ನೀವು ಕಸ್ಟಮ್ ಡ್ಯೂಟಿನ ಪೇ ಮಾಡ್ಲೇಬೇಕಾಗುತ್ತೆ. ಸೊ GST ಸೇಮ್ ರೇಟ್ ಆನ್ ಗುಡ್ಸ್ ಅಂಡ್ ಸರ್ವಿಸ್. ನೀವು ರಿಚ್ ಪುವರ್ ಆತರ ಅಲ್ಲ. ಸೊ ನೀವು ಆ ಗುಡ್ಸ್ ನ ಬೈ ಮಾಡ್ತಾ ಇದ್ದೀರಾ, ಸರ್ವಿಸ್ ನ ಬೈ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಸೇಮ್ ರೇಟ್ ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕು, ರಿಚ್ ಪೀಪಲ್ ಆಗ್ಲಿ ಪುವರ್ ಪೀಪಲ್ ಆಗ್ಲಿ. ಸೊ ಸೇಲ್ಸ್ ಟ್ಯಾಕ್ಸ್ ಅಂತಂದ್ರೆ ಯಾವ್ದು ನೀವು ಸೇಮ್ ರೇಟ್ ಆನ್ ಐಟಮ್ ಸೋಲ್ಡ್, ನೀವು ಸೋಲ್ಡ್ ಮಾಡುವಂತಹ ಐಟಮ್ಸ್ ಏನಿರುತ್ತೆ ಅದಕ್ಕೆ ಸೇಮ್ ರೇಟ್ ಆಫ್ ಟ್ಯಾಕ್ಸೇಷನ್ ಇರುತ್ತೆ. ಸೊ ಓನ್ಲಿ ಇನ್ಕಮ್ ಟ್ಯಾಕ್ಸ್ ಇಸ್ ಅ ಪ್ರೋಗ್ರೆಸಿವ್. ಓಕೆ. ಅಂದ್ರೆ ಇನ್ಕಮ್ ಜಾಸ್ತಿ ಆಗ್ತಾ ಆಗ್ತಾ ಟ್ಯಾಕ್ಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಕ್ಲಿಯರ್? ದಿಸ್ ಇಸ್ ದ
progressive taxation system. Clear? So, custom duty, GST, sales tax are not a progressive. I hope ಅರ್ಥ ಆಯ್ತು ಅಂತ ಅನ್ಕೊಂತೀನಿ. So next. So next question number 16. Statement A. Corporate tax rate impact all business equally. Okay. Next statement B. All business irrespective of size or a turnover. So ಅದು ಸೇಲ್ಸ್ ಸೈಜ್ ಯಾವ ತರನಾದ್ರೂ ಇರ್ಲಿ, ಸೊ ಅದರ ಟರ್ನ್ ಓವರ್ ಎಷ್ಟಾದ್ರೂ ಇರ್ಲಿ, ಸೊ ಪೇ ಟ್ಯಾಕ್ಸ್ ಅಟ್ ಅ ಸೇಮ್ ರೇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ವಿಚ್ ಒನ್ ಇಸ್ ರೈಟ್? ಆಪ್ಷನ್ ನೋಡಿ. Choose the correct answer from the given options. The first option is both A and B are true. So second, both A and B are false. Option number third is A is a true. So but B is a false. Okay. So option number 4, A is the false, but B is the true. So which one is right? So question na ನೋಡಿ ಸ್ಟೇಟ್ಮೆಂಟ್ 1 ಮತ್ತೆ 2 ನ. ಸೊ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ? ಸೊ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ಸ್ ಇಂಪ್ಯಾಕ್ಟ್ ಆಲ್ ಬಿಸ್ನೆಸ್ ಈಕ್ವಲಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ದಟ್ ಈಸ್ ರಾಂಗ್. ಓಕೆ, ಸೊ ಅದರ ಸೈಜ್ ಮೇಲೆ, ಅದರ ಟರ್ನ್ ಓವರ್ ಮೇಲೆ, ಅದರ ಸ್ಟ್ರಕ್ಚರ್ ಮೇಲೆ, ಅದರ ಇನ್ಕಮ್ ಲೆವೆಲ್ ಮೇಲೆ, ವೆದರ್ ಅದು ಸ್ಮಾಲ್ ಮೀಡಿಯಮ್ ಲಾರ್ಜ್, ಸೊ ಈ ತರ ಡಿಫ್ರೆನ್ಶಿಯಲಿ ಡಿಪೆಂಡ್ ಆನ್ ಕಂಪನೀಸ್, ಅದೇನಾಗುತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಇಂಪ್ಯಾಕ್ಟ್ ಆಗಲ್ಲ. ಬಟ್ ಆಪ್ಷನ್ ಸ್ಟೇಟ್ಮೆಂಟ್ ಬಿ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಆಲ್ ಬಿಸ್ನೆಸಸ್ ಇರ್ರೆಸ್ಪೆಕ್ಟಿವ್ ಆಫ್ ಸೈಜ್ ಅಂಡ್ ಟರ್ನ್ ಓವರ್ ಪೇ ಟ್ಯಾಕ್ಸ್ ಅಟ್ ದ ಸೇಮ್ ರೇಟ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಅ ಟ್ರೂ. ಸೊ ಯಾಕೆ ಮ್ಯಾಮ್? ಸೊ ಅದು ಅದೇ ತರ ಅಲ್ವಾ ಹೇಳ್ತಾ ಇರೋದು? ಸ್ಟೇಟ್ಮೆಂಟ್ ಬಿನು ಸ್ವಲ್ಪ ಸ್ಟೇಟ್ಮೆಂಟ್ ಈ ತರನೇ ಇದೆ, ಬಟ್ ನೀವು ಸ್ಟೇಟ್ಮೆಂಟ್ ಬಿ ಕರೆಕ್ಟ್ ಅಂತ ಹೇಳಿದೆ. ಯಾಕೆ ಅಂದ್ರೆ ಸೊ ಆಲ್ ಬಿಸ್ನೆಸ್ ಇರ್ರೆಸ್ಪೆಕ್ಟಿವ್ ಆಫ್ ಸೈಜ್ ಆರ್ ಟರ್ನ್ ಓವರ್ ಪೇ ಟ್ಯಾಕ್ಸ್ ಅಟ್ ಅ ಸೇಮ್ ರೈಟ್. ಓಕೆ, ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಒನ್ ಇಸ್ ಅ ಫಾಲ್ಸ್ ಅಂತ ಹೇಳ್ತಾ ಇದೀವಿ ನಾವು ಸ್ಟೇಟ್ಮೆಂಟ್ ಏನ. ಸೊ ಯಾಕೆ? ಕಾರ್ಪೊರೇಟ್ ಟ್ಯಾಕ್ಸ್ ಡು ನಾಟ್ impact all business equally. Small, medium and large companies are affected differently depending on their income level, turnover and structure. Okay, so statement B is the true anta ಹೇಳ್ತಾ ಇದೀವಿ. Okay, so all business irrespective of size or turnover pay tax at the same rate. That is true. So as per the theory of corporate tax, ಸೊ ಯಾಕೆ ಇದು ಟ್ರೂ ಆಗಿದೆ ಅಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಇಸ್ ಜನರಲಿ ಕನ್ಸಿಡರ್ ಆಸ್ ಪ್ರಪೋರ್ಷನಲ್ ಟ್ಯಾಕ್ಸ್. ಓಕೆ, ಸೇಮ್ ರೈಟ್ ಟ್ಯಾಕ್ಸ್ ಓಕೆ ಇಸ್ ಇಂಪ್ಲೈಡ್ ಆನ್ ಅ ಪ್ರಾಫಿಟ್ ಆಫ್ ಅ ಕಂಪನಿ. ಸೈಜ್ ಆರ್ ಟರ್ನ್ ಓವರ್ ಡಸ್ ನಾಟ್ ಚೇಂಜ್ ದ ರೇಟ್. ಓಕೆ, ಸೊ ಅವ್ರದ್ದು ಸೈಜ್ ಯಾವ ತರನಾದ್ರೂ ಇರ್ಲಿ, ಸ್ಮಾಲ್ ಫರ್ಮೇ ಇರ್ಲಿ, ಬಟ್ ಅವರು ಜಾಸ್ತಿ ಪ್ರಾಫಿಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ಟ್ಯಾಕ್ಸ್ ಅನ್ನ ಪೇ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಅಥವಾ ಅವರು ಲಾರ್ಜ್ ಫರ್ಮ್ ಅಂತಂದ್ರೆ ಟರ್ನ್ ಓವರ್ ಕಡಿಮೆ ಆಗಿದೆ ಅಂತ ಅವ್ರೇನ್ ಟ್ಯಾಕ್ಸ್ ಪೇ ಮಾಡಂಗಿಲ್ವಾ? ಸೊ ನೋ, ಆತರ ಅಲ್ಲ. ಅದು ಟ್ಯಾಕ್ಸ್ ಅನ್ನ ಇಷ್ಟು ಪ್ರಾಫಿಟ್ ಮಾಡಿದ್ದಾರೆ ಅಂತಂದ್ರೆ ಇಸ್ ನಾಟ್ ಇರ್ರೆಸ್ಪೆಕ್ಟಿವ್ ಆಫ್ ಅ ಸೈಜ್ ಅಂಡ್ ಟರ್ನ್ ಓವರ್, ದೇ ಮಸ್ಟ್ ಅಂಡ್ ಶುಡ್ ಪೇ ದ ಸೇಮ್ ಟ್ಯಾಕ್ಸ್ ರೇಟ್ ಓನ್ಲಿ ಆನ್ ದ ಅಮೌಂಟ್. ನೋಡಿ, ಸೊ ಓನ್ಲಿ therefore rate is a same through the amount. That's why the statement B is the, sorry, not B. Statement option number 4 is a, yes, statement B is the true. Yes, B is the true. Option 4 is the right answer. Yes. So clear? Yes. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವೆಶನ್. ಎಸ್, ನೆಕ್ಸ್ಟ್ ಕ್ವೆಶನ್ ನೋಡಿ. One of penalty for under reporting and misreporting of income under Section 270A subsection 7 and 270A subsection 8 of Income Tax Act 1961 is. Okay, so the right answer is the fourth one.
The option is B and C is the right answer. So option A ಅಲ್ಲಿ ಏನ್ ಕೊಟ್ಟಿದ್ದಾರೆ 100% of the amount of tax payable on under reported income ಅಂತ ಕೊಟ್ಟಿದ್ದಾರೆ. So B is the 50% of amount of tax payable on under reported income is to the option C is the 200% tax payable on under reported income resulting from a misreporting. So 150% of a tax payable on under reported income resulting from misreporting ಅಂತ ಕೊಟ್ಟಿದ್ದಾರೆ. Okay, the correct option is a fourth one, B and C. ಅಂತಂದ್ರೆ 50% and the 200%. Okay, the quantum of a penalty for under reporting and misreporting of income. ಏನಾದ್ರೂ ಅವರು ಕಡಿಮೆ ತೋರ್ಸೋದು ಅಥವಾ ಮಿಸ್ ರಿಪೋರ್ಟಿಂಗ್ ಅನ್ನ ಮಾಡುವಂಥದ್ದು, ಕರೆಕ್ಟ್ ಆಗಿ ಒಂದು ಡಿಸ್ಕ್ಲೋಸ್ ಮಾಡದೆ ಏನಾದ್ರೂ ಹೈಡ್ ಮಾಡಿ ಮಿಸ್ ರಿಪೋರ್ಟಿಂಗ್ ನ ಕೊಟ್ರೆ ಇನ್ಕಮ್ಸ್ಗೆ. ಸೊ ಅಕಾರ್ಡಿಂಗ್ ಟು ದ ಅಂಡರ್ ಸೆಕ್ಷನ್ 270 A subsection 7 and A subsection 8 of the Income Tax Act is ಅಂಡರ್ ರಿಪೋರ್ಟೆಡ್ ಇನ್ಕಮ್ಗೆ ಪೆನಾಲ್ಟಿ 50% ಇರುತ್ತೆ. ಓಕೆ, ಅಂದ್ರೆ ಕಡಿಮೆ ತೋರಿಸಿರ್ತಾರಲ್ಲ ಇನ್ಕಮ್, ಅವ್ರು ಇಷ್ಟೇ ಇನ್ಕಮ್ ಜನರೇಟ್ ಮಾಡ್ಕೊಂಡಿರ್ತಾರೆ, ಅದಕ್ಕಿಂತ ಕಡಿಮೆ ತೋರಿಸಿದ್ರೆ ಸೊ ಅದು ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಅದಕ್ಕೆ ಪೆನಾಲ್ಟಿ ಎಷ್ಟಾಗ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅಂದ್ರೆ 50% ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಸೊ ವೆದರ್ ಅವ್ರು ಏನಾದ್ರು ಮಿಸ್ ರಿಪೋರ್ಟಿಂಗ್ ಮಾಡಿದ್ದಾರೆ ಇನ್ಕಮ್ ಅಂದ್ರೆ ಪೆನಾಲ್ಟೀಸ್ ಅಪ್ ಟು 2% ಆಫ್ ದ ಟ್ಯಾಕ್ಸ್ ಪೇಬಲ್ ಆನ್ ದ ಮಿಸ್ ರಿಪೋರ್ಟಿಂಗ್ ಇನ್ಕಮ್. ಕ್ಲಿಯರ್? ಸೊ ಇನ್ ಕೇಸ್ ಏನಾದ್ರು ಅವ್ರು ಅಂಡರ್ ರಿಪೋರ್ಟೆಡ್ ಮಾಡಿದ್ದಾರೆ ಅಂದ್ರೆ 50% ಟ್ಯಾಕ್ಸ್ ಪೇಬಲ್ ಮಾಡಬೇಕು. ಏನಾದ್ರು ಮಿಸ್ಲೀಡ್ ಮಾಡಿದ್ದಾರೆ ಅಂದ್ರೆ 200% ಅವರು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. So next question. Question 15. ಕ್ವಶನ್ ನಂಬರ್ 18 ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಲಿಸ್ಟ್ 1 ಮ್ಯಾಚ್ ವಿತ್ ಲಿಸ್ಟ್ 2. ಓಕೆ, ಸೊ ಲಿಸ್ಟ್ 1 ಅಲ್ಲಿ ICDS ಕೊಟ್ಟಿದ್ದಾರೆ. ಸೊ ಜಸ್ಟ್ ನೌ ಐ ಟೋಲ್ಡ್ ಅಬೌಟ್ ICDS ಬಗ್ಗೆ ಹೇಳಿದೆ. ಸೊ ITDS ಅಂಡ್ ಸೆಕ್ಷನ್ 139AA. So option next match C is the clubbing of minor income and D is the section 45 subsection 2. ಇಷ್ಟನ್ನ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ನೀವೇನ್ ಮಾಡ್ಬೇಕು, ಮ್ಯಾಚ್ ಮಾಡ್ಬೇಕು. ಸೊ ICDS ಅವ್ರೇನ್ ಕೊಟ್ಟಿದ್ದಾರೆ, ICDS 6th ಕೊಟ್ಟಿದ್ದಾರೆ. ಸೊ 8 ಬಂದು ನಿಮ್ಗೆ ಸೆಕ್ಯೂರಿಟೀಸ್ ಬಗ್ಗೆ ಬರುತ್ತೆ. ಸೊ 6th ಅಂತ ಬಂದ್ರೆ ಈಗ ನಿಮ್ಗೆ ಅಲ್ಲಿ 10 ವರ್ಗು ಇದೆ. ಓಕೆ, ಸೊ ICDS ಅಂತ ಬಂದಾಗ ಎಸ್ ಇಲ್ಲಿ ಬರೀತೀನಿ ನೋಡಿ. ಎಸ್, ICDS ಅಂತ ಬಂದಾಗ ಇನ್ಕಮ್ ಕಂಪ್ಯೂಟೇಷನ್ and disclosure standards. Okay, so one is belongs to accounting policy. Okay, so 2 belongs to valuation of inventories. Valuation of inventories. 3 belongs to construction contracts. The 4th belongs to revenue recognition. ಒಂದ್ ಕಡೆ ಬರ್ಕೊಳ್ಳಿ, ಸೊ ನಿಮ್ಗೆ ನೆಟ್ ಎಕ್ಸಾಮ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಸೊ 5th is a changes in a foreign exchange rate. Okay, so 6th yes, yes, 5th is a tangible fixed assets. Okay, so 6th is the changes in a foreign exchange rate. Okay,
Yes. 7 is government grants. Okay. So 8 is, ಸೊ ಅವಾಗಲೇ ಹೇಳಿದ್ವಿ 8 ಬಗ್ಗೆ ಯಾವ್ದು ಬರುತ್ತೆ ನಿಮ್ಗೆ, ಸೆಕ್ಯೂರಿಟೀಸ್ ಬರುತ್ತೆ. ಎಸ್. ಸೊ 9th ಇಲ್ಲಿ ಕೊಟ್ಟಿರುವಂತದ್ದು comes under the borrowings. So 9th is borrowings. Okay. So last 10 in provision, contingent liability and assets. Yeah. Okay na. ಕಂಪ್ಯೂಟೇಷನ್ ಪರ್ಪಸ್ಗೆ ಮಾತ್ರ ಐಸಿಡಿಎಸ್ ಅಪ್ಲೈ ಆಗುತ್ತೆ, ನಾಟ್ ಫಾರ್ ಮೇಂಟೈನಿಂಗ್ ಅ ಬುಕ್ಸ್. ಐಸಿಡಿಎಸ್ ಅಂದ್ರೆ ಏನ್ ಫುಲ್ ಫಾರ್ಮ್ ನೋಡ್ಕೊಳ್ಳಿ, ಇನ್ಕಮ್ ಕಂಪ್ಯೂಟೇಷನ್ ಅಂಡ್ ಡಿಸ್ಕ್ಲೋಸರ್ ಸ್ಟ್ಯಾಂಡರ್ಡ್ಸ್. ಸೊ ಐಸಿಡಿಎಸ್ ಅಲ್ಲಿ ನಿಮ್ಗೆ 1 ಇಂದ 10th ವರೆಗೂ ಬರುತ್ತೆ. ಸೊ ಫಾರ್ ದ ಕಂಪ್ಯೂಟೇಷನ್ ಪರ್ಪಸ್ ಆಫ್ ಕಂಪ್ಯೂಟೇಷನ್, ಓಕೆ, ನಾಟ್ maintaining books. So first one accounting policy, second one in valuation of inventories, third one is construction contract, fourth one is revenue recognition, sixth one is fifth one is a tangible fixed assets, sixth is changes in a foreign exchange rate, seventh one is government grants, eighth is securities, nine is borrowings, 10 is provision, contingent liability and assets. Okay. So yes, ಹಂಗಾದ್ರೆ ನಿಮ್ಗೆ 9th ಯಾವ್ದಾಯ್ತು, ಬಾರೋಯಿಂಗ್ ಕಾಸ್ಟ್. ಓಕೆ. ಸೊ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ ನಿಮ್ಗೆ, ಸೆಕ್ಷನ್ 139 ಅಂತ ಕೊಟ್ಟಿದ್ದಾರೆ. ಸೊ ಇದು ಕೋಟಿಂಗ್ ಇನ್ ಆಧಾರ್ ನಂಬರ್, ಇಸ್ ಬಿಲಾಂಗ್ಸ್ ಟು ಆಧಾರ್ ನಂಬರ್, ರೈಟ್. ನೆಕ್ಸ್ಟ್ ಕ್ಲಬ್ಬಿಂಗ್ ಆಫ್ ಅ ಮೈನರ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ಮೈನರ್ ಇನ್ಕಮ್ ಇಸ್ ಅಪ್ ಟು 1500. ಸೊ ನೆಕ್ಸ್ಟ್ ಸೆಕ್ಷನ್ ನಂಬರ್ 45 subsection 2 is belong to capital assets. ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದೆ ನಿಮ್ಗೆ ಸೆಕ್ಷನ್ 45 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಮ್ಯಾಚ್ ಮಾಡ್ಬೇಕಿತ್ತು ನಿಮ್ಗೆ. ಸೊ ಸೆಕ್ಷನ್ 45 ಅಂದ ತಕ್ಷಣ ನಿಮ್ಗೆ ಯಾವ್ದು ನೆನಪು ಬರಬೇಕು, ಕ್ಯಾಪಿಟಲ್ ಗೇನ್. ಕ್ಲಿಯರ್? ಸೊ ಎಸ್, ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಎಸ್, ನೆಕ್ಸ್ಟ್ ಒನ್. Yes, which is the following. ITR forms is user for filing the return of income by individual. By individual having the business income. Which income? Business incomes. So ಯಾವ ITR ಫಾರ್ಮ್ ನ ನಾವು ಇನ್ಕಮ್ ಇಂಡಿವಿಜುವಲ್ ಬಿಸ್ನೆಸ್ ಇನ್ಕಮ್ ಇಂದ ಹರ್ನ್ ಮಾಡಿರುವಂತಹ ಇನ್ಕಮ್ ಗೆ ರಿಟರ್ನ್ ನ ಫೈಲ್ ಮಾಡೋದಕ್ಕೆ ಯಾವ ITR ಫಾರ್ಮ್ ನ ಯೂಸ್ ಮಾಡ್ತೀವಿ ಅಂತ ಕ್ವೆಶ್ಚನ್ ಅನ್ನ ಕೊಟ್ಟಿದ್ದಾರೆ. ಸೊ ITR 3 is the ITR 3 is the right answer. So ಹಂಗಾದ್ರೆ ITR 1 ಯಾವ್ದು ಮ್ಯಾಮ್? Yes, ITR is belongs to salary income, one house property and other sources, no business income. Okay, ITR 2 is the individual with the capital gain or a foreign incomes, is not comes to no business income. So next, ITR 3 is a individual or HUF having a business or professional income. ITR 5 is the for LLP, AOP, BOIs and etc. is not for individuals. Okay, so individuals ಅಂದ ತಕ್ಷಣನೇ ITR 3. ಅವರು ಏನಾದ್ರೂ ಬಿಸ್ನೆಸ್ ಇಂದ ಅಥವಾ ಪ್ರೊಫೆಷನಲ್ ಇನ್ಕಮ್ ಇಂದ ಏನಾದ್ರೂ ಇನ್ಕಮ್ ನ ಹರ್ನ್ ಮಾಡ್ಕೊಂಡಿದ್ದಾರೆ, ಇಂಡಿವಿಜುವಲ್ ಅಥವಾ HUF ಅಂತಂದ್ರೆ ಅವ್ರು ಯಾವ ITR ಫಾರ್ಮ್ ನ ಯೂಸ್ ಮಾಡ್ಬೇಕು ಅಂದ್ರೆ ITR ಫಾರ್ಮ್ 3. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇನ್ಕಮ್ ಎಸ್ಕೇಪಿಂಗ್ ಅಸೆಸ್ಮೆಂಟ್ ಇಸ್ ಕವರ್ಡ್ ಅಂಡರ್ ಡ್ಯಾಶ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಓಕೆ, ಸೊ ಯಾವ ಸೆಕ್ಷನ್ ಅಲ್ಲಿ ಕವರ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅಸೆಸ್ಮೆಂಟ್ ಬಗ್ಗೆ, ಟೈಪ್ಸ್ ಆಫ್ ಅಸೆಸ್ಮೆಂಟ್ ಗೊತ್ತಿರ್ಬೇಕು. ಸೊ ಹಂಗಾದ್ರೆ ಮಾತ್ರ ನೀವು ಇದಕ್ಕೆ ವಿತ್ ಸೆಕ್ಷನ್ಸ್ ಗೊತ್ತಿದ್ರೆ ನೀವು ಆನ್ಸರ್ ಅನ್ನ ಮಾಡಬಹುದು. ಟೈಪ್ಸ್ ಆಫ್ ಅಸೆಸ್ಮೆಂಟ್. ಸೊ ಯಾವ್ಯಾವ್ದು ಬರುತ್ತೆ ಮ್ಯಾಮ್? ಸೆಲ್ಫ್ ಅಸೆಸ್ಮೆಂಟ್ ಬರುತ್ತೆ, ಅಂದ್ರೆ ಇಂಡಿವಿಜುವಲ್ ಮಾಡ್ಕೊಡುವಂತ ಅಸೆಸ್ಮೆಂಟ್. ಅವರೇ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವ್ರು ಎಷ್ಟು ಟ್ಯಾಕ್ಸ್ ನ ಬಿಫೋರ್ ಅವರು ಟ್ಯಾಕ್ಸ್ ಫೈಲಿಂಗ್ ರಿಟರ್ನ್ ಫೈಲ್ ಮಾಡೋದಕ್ಕಿಂತ ಮುಂಚೆನೆ ಟ್ಯಾಕ್ಸ್ ರಿಟರ್ನ್, ಸೊ ಅವರೇ ಎಷ್ಟು ಟ್ಯಾಕ್ಸ್ ಇದೆ ಪೇ ಮಾಡ್ಬೇಕಾಗತ್ತೆ ಅಂತ ಟ್ಯಾಕ್ಸ್ ನ ಫೈನಲೈಸ್ ಮಾಡ್ಕೊಂತಾರೆ.
Okay, so that is what self tax. So next summary assessment, ನಿಮ್ಗೆ ಸ್ಕ್ರೂಟಿನಿ ಬರುತ್ತೆ. Okay, so next best judgment assessment. So next a reassessment. Okay, so productive assessment. Okay, so ಇಷ್ಟು ನಿಮ್ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಅಲ್ಲಿ ಬರ್ತಾ ಹೋಗುತ್ತೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೆಲ್ಫ್ ಅಸೆಸ್ಮೆಂಟ್ ಅಂದ ತಕ್ಷಣ ಅಸೆಸ್ಸಿನೇ ಅಸೆಸ್ಮೆಂಟ್ ಮಾಡ್ತಿರ್ತಾನೆ ವ್ಯಾಲೆಂಟರಿ ಆಗಿ. ಸಮರಿ ಅಂದ್ರೆ ಕಂಪ್ಯೂಟರೈಸ್ ಆಗಿರುತ್ತೆ. ಸ್ಕ್ರೂಟಿನಿ ಅಂದ್ರೆ ತುಂಬಾ ಡೀಟೇಲ್ ಆಗಿ ಆಗುತ್ತೆ. ಬೆಸ್ಟ್ ಜಡ್ಜ್ಮೆಂಟ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಆಗುತ್ತೆ. ಓಕೆ, ರೀ ಅಸೆಸ್ಮೆಂಟ್ ಅಂದ್ರೆ ರೀ ಓಪನ್ ಮಾಡ್ತಾರೆ ಓಲ್ಡ್ ಏನಿರುತ್ತೆ ಅವ್ರದ್ದು ಇನ್ಕಮ್ಸ್, ಸೊ ಅದ್ರ ಮೇಲೆ ಮತ್ತೆ ಅವರು ರೀ ಓಪನ್ ಮಾಡಿ ರೀ ಅಸೆಸ್ಮೆಂಟ್ ಅನ್ನ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಎಸ್ಕೇಪ್ ಆಗಿರ್ತಾರೆ ಟ್ಯಾಕ್ಸ್ ಇಂದ. ಓಕೆ, ಟ್ಯಾಕ್ಸ್ ಪೇ ಮಾಡೋದ್ರಿಂದ ಅವ್ರು ಎಸ್ಕೇಪ್ ಆಗಿರೋದ್ರಿಂದ ಸೊ ಅದಕ್ಕೆ ಮತ್ತೆ ರೀ ಅಸೆಸ್ಮೆಂಟ್ ಅನ್ನ ಮಾಡ್ತಾರೆ. ಓಕೆ, ಸೊ ಇನಿಷಿಯಲಿ ಬೈ ನೋಟಿಸ್ ಬೈ ಅಂಡರ್ ಸೆಕ್ಷನ್ 148. ಕ್ಲಿಯರ್? ಸೊ ಇದೆಲ್ಲಿ ಬರುತ್ತೆ ಅಂದ್ರೆ ರೀ ಎಸ್ಕೇಪಿಂಗ್ ಅಸೆಸ್ಮೆಂಟ್ ಅಂದ ತಕ್ಷಣ ಇಸ್ ಕಮ್ಸ್ ಅಂಡರ್ ದ reassessment under section 147. Clear? So section 147 of the Income Tax Act deals with the income escaping assessment. It means if assessing officer AO finds that some income has not been assessed or has escaped assessment, they can reassess that ಇನ್ಕಮ್. ಏನಾದ್ರೂ ಅಸೆಸಿ ಆಫೀಸರ್ ಯಾರಿರ್ತಾರೆ ಅವ್ರೇನಾದ್ರೂ ಅವ್ರಿಗೆ ಗೊತ್ತಾದ್ರೆ ಆ ಇಂಡಿವಿಜುವಲ್ ಅವನ ಇನ್ಕಮ್ ನ ಕರೆಕ್ಟ್ ಆಗಿ ಅಸೆಸ್ ಮಾಡಿಲ್ಲ ಅಥವಾ ಎಸ್ಕೇಪ್ ಆಗಿದ್ದಾನೆ ಅಂತ ಅವ್ನಿಗೆ ಗೊತ್ತಾದ್ರೆ ಎ ಆಫೀಸರ್ಗೆ ಅವರು ಆ ಇನ್ಕಮ್ ಗೆ ಮತ್ತೆ ರೀ ಓಪನ್ ಮಾಡಿ ಅಸೆಸ್ ಅನ್ನ ಮಾಡಬಹುದು. ಇಫ್ ಯು ಫರ್ಗೆಟ್ ಟು ರಿಪೋರ್ಟ್ ಯುವರ್ ಇಂಟ್ರೆಸ್ಟ್ ಇನ್ಕಮ್ ಆರ್ ಎಕ್ಸ್ಟ್ರಾ ಬಿಸ್ನೆಸ್ ಇನ್ಕಮ್, ದ ಎಒ ಕ್ಯಾನ್ ರೀ ಓಪನ್ ಯುವರ್ ಕೇಸ್ ಅಂಡರ್ ಸೆಕ್ಷನ್ 147 ಟು ದ ಟ್ಯಾಕ್ಸ್ ಮಿಸ್ಡ್. ಎಸ್, ಸೊ ನಿಮ್ಗೆ ಇಷ್ಟು ಟ್ಯಾಕ್ಸ್ ನಾನು ಏನ್ ಬರ್ದಿದ್ದೀನಿ 7 to 8 ಟ್ಯಾಕ್ಸ್, ಇಷ್ಟು ಟೈಪ್ಸ್ ಸಾರಿ ಇಷ್ಟು ಅಸೆಸ್ಮೆಂಟ್ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ಗೊತ್ತಿರ್ಬೇಕಾಗಿರುತ್ತೆ ವಿತ್ ಸೆಕ್ಷನ್ಸ್. ಹಂಗಾದ್ರೆ ನೀವು ಮುಂದೆ ಬರುವಂತ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಕೂಡ ಅಟೆಂಡ್ ಮಾಡ್ಬೋದು. ಸೊ ಎಸ್, ಸೊ ಎಸ್ ಇಲ್ಲಿವರೆಗೆ ಇರ್ಲಿ. ಸೊ 1 to 10 ನಿಮ್ಗೆ ಪಾರ್ಟ್ 1 ಮಾಡಿದೀನಿ. ಎಸ್, 10 to 20 ನಿಮ್ಗೆ ಪಾರ್ಟ್ 2. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ 20 to 40 ವರೆಗೆ ಟ್ರೈ ಮಾಡಿ ಪಾರ್ಟ್ 3 ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್. ಸೊ ಸೊ ನಿಮ್ಗೆ ಬೆನಿಫಿಟ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಆಫ್ಟರ್ 100 ಕ್ವೆಶನ್ಸ್ ಕಂಪ್ಲೀಟ್ ಆದ ನಂತರ ನಾನು ಇದಕ್ಕೆ PDF ಅನ್ನ ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ. ಸೊ 100 ಕ್ವೆಶನ್ಸ್ ಆದ್ಮೇಲೆ ನಾನು ನಿಮ್ಗೆ PDF ನ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ. ಸೊ ಟೆಲಿಗ್ರಾಮ್ದು ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ಅದರಿಂದ ನಿಮ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಐ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಬೈ ಬೈ, ಟೇಕ್ ಕೇರ್.